ಇರ್ತಾರೆ, ಹಾಯ್ ಪಾಯ್ ವಕೀಲರು ಅಂತ ಅವ್ರು ಕರ್ಕೊಳ್ತಾ ಇದ್ದಾರೆ. ಸುಳ್ಳಲ್ಲ, ಅದು ಕರೆಕ್ಟ್ ಅನ್ನೋದು. ಎಲ್ಲ ಫೀಲ್ಡ್ಗಳಲ್ಲೂ ಇವತ್ತು ಹಣ ಮಾಡಿಕೊಳ್ಬೇಕು, ದೊಡ್ಡವರಾಗಬೇಕು, ಒಂದೇ ದಿನದಲ್ಲೇ ನಾವು ಕುಟಾಯಿಸರಾಗಬೇಕು ಅಂತ ಮನೋಧರ್ಮ ಸೇರಿದ್ರಿಂದಾಗೆ ಇವತ್ತು ಈ ಕೇಸ್ನಲ್ಲೂ ಅಂಥ ಜನನ ಸೇರಿಕೊಂಡಿದ್ದಾರೆ ಧರ್ಮಸ್ಥಳದಲ್ಲೇ. ಹೀಗಾಗಿ ಅವ್ರು ಸಾಕಷ್ಟು ದುಡ್ಡು ಸಿಗೋದ್ರಿಂದ ಮತ್ತು ಸಿಗೋದ್ರಿಂದ ಅವ್ರು ಪರ ಮಾಡ್ಕೊಂಡು ಹೋಗುವಂಥ ಕೇಸನ್ನು ದಾರಿ ತಪ್ಪಿಸುವಂಥ ಯಾವ ಕಾರಣಕ್ಕೆ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಆ ದಿಶೆಯಲ್ಲೆಲ್ಲ ಒಯ್ಯುವಂಥ ಅನೇಕ ಕೆಲಸಗಳಾಗಿದ್ದಾವೆ. ಅದಕ್ಕಾಗಿ ಇವತ್ತು 3-4 ದಶಕಗಳಾದ ಸಹಿತ ಆ ಸತ್ಯಗಳು ಹೊರಗೆ ಬರ್ತಾಯಿಲ್ಲ, ಯಾರು ಮಾಡಿದ್ರು ಹೊರಗೆ ಬರ್ತಾಯಿಲ್ಲ, ಬರೋಕ್ಕೆ ಗ್ಯಾಸ್ ಮಾಡ್ತಾ ಇದ್ದಾರೆ ಇವೆಲ್ಲ ಅವರ ವಿರೋಧಿಗಳು. ಅದಕ್ಕೆ ಅವ್ರು ತಪ್ಪಿಸ್ಕೊಳ್ಳೋಕೆ ಹಾದಿಗಳು ಸಾಕಷ್ಟಾಗಿದ್ದಾವೆ. ಕಾನೂನು ಅಡಿಯಲ್ಲಿ ತಪ್ಪಿಸ್ಕೊಳ್ತಾ ಇದ್ದಾರೆ ಇಲ್ಲಿವರೆಗೆ. ಇವತ್ತು ಕಾನೂನು ಅಡಿಯಲ್ಲಿ ಅವರು ಸಿಗುವಂಥ ಪ್ರಸಂಗ ದಿನ ಸಮೀಪ ಬಂದದ ಅಂತ ಯಾರಾದರೂ ಹೇಳ್ಬೋದಾಗಿದೆ. ಯಾಕಂದ್ರೆ ಅವ್ರನ್ನ ಬಾಲಣ್ಣವ್ರನ್ನ ಹಿಡಿಯೋದು ಭಾಳ ಕಷ್ಟ ಅದ. ಯಾಕಂದ್ರೆ ಜೊತೆಗೆ ಹೋರಾಟಗಾರ ಬೆಂಬಲ ಇವತ್ತು ಹೆಚ್ಚಾಗ್ಲಿಕ್ಕತ್ತದ್ರಿ. ರಾಜ್ಯದ ತುಂಬ ಎಲ್ಲ ಜನರು ಬೆನ್ನಿದ್ದಾರೆ. ಬಾಲಣ್ಣ ಮಾತುಗಳು ಸತ್ಯ ಅನ್ನಿಸ್ತಾ ಇದ್ದಾವ, ಅವ್ರು ಕೇಳೋ ಪ್ರಶ್ನೆಗಳು ಸತ್ಯ ಇದ್ದಾವಪ್ಪ ಅಂತ ಅನ್ನಿಸ್ತಾ ಇದೆ. ಜನಕ್ಕೆ ಹೋಗಿ ಮುಟ್ಟುವಂಥ ಪ್ರಶ್ನೆಗಳು ಮಾಡ್ತಾ ಇದ್ದಾರೆ. ಅವ್ರ ಭಾಷೆ ಒಂದು ಅದ್ಭುತವಾಗ್ಯದ. ಯಾಕಪ್ಪ ಅಂದ್ರೆ ಸಡನ್ನಾಗಿ ಆನ್ ದ ಸ್ಪಾಟ್ ಆ ವಿಷಯ ಬಗ್ಗೆ ಹೇಳುವಂಥದ್ದು, ಸುಳ್ಳು ಹೇಗೆ ಸತ್ಯ ಹೇಗೆ ಅನ್ನೋದು ಅವ್ರ ಮಾತು ಕೇಳೋದು ಒಂದು ಏನಪ್ಪ ಅಂದ್ರೆ ಈ ಬಾಲಣ್ಣವರ ಪ್ರಭಾವದಿಂದಾಗಿ ಇವತ್ತು ಈ ಕೇಸ್ ಮತ್ತು ಹೊಸ ಈ ಎಲ್ಲ ಕೇಸ್ಗಳಿಗೆ ಒಂದಲ್ಲ ಎರಡಲ್ಲ ಎಲ್ಲದಕ್ಕೂ ಕೇಸ್ಗಳಿಗೆ ಅನಿವಾರ್ಯವಾಗಿ SIT ತನಿಖೆ ಮಾಡಿ ತನ್ನ ರಿಪೋರ್ಟ್ ಒಪ್ಪಿಸಬೇಕಾಗ್ತದೆ. ಇಲ್ಲ ಇವು ಯಾವ ನಡೆದಿಲ್ಲ ಅಂತ ಅದು ಮುಚ್ಚಾಕಬೇಕಾಗ್ತದೆ ಫೈನಲ್.